ಇದೇ ತಿಂಗಳು ಫೆಬ್ರವರಿ 8ರಿಂದ ಮಾಣಿಕನಗರದಲ್ಲಿ ರಾಷ್ಟ್ರಮಟ್ಟದ ಅಂಧರ ಚದುರಂಗ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಕಾರ್ಯಕ್ರಮಗಳ ಸಂಯೋಜಕ ಕೇಪೇಂದ್ರ ಅವರು ಹೇಳಿದ್ದಾರೆ. ಇನ್ನು ಮಾಣಿಕನಗರ ಅಂಧರ ಶಾಲೆಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದವರು, ಮಾಣಿಕಪ್ರಭು ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಬೆಳ್ಳಿ ಮಹೋತ್ಸವದ ನಿಮಿತ್ತ ಫೆಬ್ರವರಿ 8ರಿಂದ ಫೆಬ್ರವರಿ 11ರವರೆಗೆ ರಾಷ್ಟ್ರಮಟ್ಟದ ಅಂಧರ ಚದುರಂಗ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿವಿಧ ರಾಜ್ಯಗಳಿಂದ ಸುಮಾರು 200ಕ್ಕೂ ಅಧಿಕ ಆಟಗಾರರು ಭಾಗವಹಿಸಲಿದ್ದಾರೆ. ಕರ್ನಾಟಕದ ರಾಜ್ಯದ ಮೊಟ್ಟಮೊದಲ ಬಾರಿಗೆ ಮಾಣಿಕನಗರದಲ್ಲಿ ಈ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸಿ ಇನ್ನೂ ಅನೇಕ ವಿಷಯ ಕುರಿತು ವಿವರಣೆಯನ್ನು ನೀಡಿದ್ದಾರೆ. ಕೇಳೋಣ ಬನ್ನಿ. ಬೋರ್ಡ್ನಲ್ಲಿ ಕೆಲವು ಮಾತ್ರ ಮಾರ್ಪಾಡು ಮಾಡಲಾಗಿದೆ. ಉದಾಹರಣೆ ಹೇಳೋದಾದರೆ ಕಪ್ಪು ಮನೆ ಮತ್ತು ಬಿಳಿ ಮನೆ ಗುರುತಿಸಲಿಕ್ಕೆ ಅಪ್ ಡೌನ್ ಇರ್ತದೆ. ಕಪ್ಪು ಕಾಯಿನ್ ಮತ್ತು ಬಿಳಿ ಕಾಯಿನ್ ಅಂತ ಗುರುತಿಸಲಿಕ್ಕೆ ಒಂದು ಕಾಯಿನ್ಗಳ ಮೇಲೆ ಚುಕ್ಕೆ ಇರುತ್ತದೆ. ಅವುಗಳ ಆಧಾರದ ಮೇಲೆ ಮತ್ತು ಜೊತೆಗೆ ಅಂಕಿಗಳು ಬ್ರೈಲ್ ಲಿಪಿನಲ್ಲಿ ಅಂಕಿಗಳನ್ನು ಕೂಡ ಹಾಕಲಾಗಿದೆ. ಜೊತೆಯಲ್ಲಿ ABCD ಅಕ್ಷರಗಳನ್ನು ಕೂಡ ಬರೆಯಲಾಗಿದೆ. ಅವುಗಳ ಆಧಾರದ ಮೇಲೆ ಒಟ್ಟಾರೆ ಹೇಳೋದಾದರೆ ಈ ಚದುರಂಗ ಆಟವನ್ನು ಸ್ಪರ್ಶ ಮುಖಾಂತರನೇ ಆಟ ಆಡ್ತಾರೆ. ಇದು ಸಾಮಾನ್ಯರ ಜೊತೆನೂ ಕೂಡ ಆಡ್ಬೋದು. ಆದರೆ ಈ ಮಾಣಿಕನಗರದಲ್ಲಿ ನಡೀತಕ್ಕಂಥ ಈ ಟೂರ್ನಮೆಂಟ್ ಬಿಲೋ 1800 ರೇಟಿಂಗ್ ಟೂರ್ನಮೆಂಟ್ ಇದೆ. ಇದು ಅತ್ಯಂತ ಹೆಮ್ಮೆಯ ಸಂಗತಿ. ಇದನ್ನು ಹೆಚ್ಚು ಜನ ಹುಮನಾಬಾದ್, ಬೀದರ್, ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜನರು ಕೂಡ ಹೆಚ್ಚಿನ ಜನ ಭಾಗವಹಿಸಿ ಈ ದೃಷ್ಟಿ ಸವಾಲಿಗರು ಆಡ್ತಕ್ಕಂಥ ಆಟವನ್ನು ಹೆಚ್ಚು ಜನ ವೀಕ್ಷಣೆ ಮಾಡಬೇಕು, ದೃಷ್ಟಿ ಸವಾಲಿಗರನ್ನ ಪ್ರೋತ್ಸಾಹಿಸಬೇಕಂತ ನಾನು ಸಂಸ್ಥೆ ಪರವಾಗಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ರಾಷ್ಟ್ರಮಟ್ಟ ಸರ್, ಹೌದು, ಶಾಲೆಯಲ್ಲಿ ಸರ್, ಓಪನ್ ಇರೋದ್ರಿಂದ ಇದರಲ್ಲಿ ಏಜ್ ಲಿಮಿಟ್ ಇಲ್ಲ ಸರ್. ಈವನ್ 65ಕ್ಕಿಂತ ಏಜ್ ಹೆಚ್ಚಾದವರು ಕೂಡ ಇದ್ದಾರೆ ಸರ್. ಮಹಿಳೆಯರು ಕೂಡ ಇದ್ದಾರೆ ಸರ್. ಇದರಲ್ಲಿ ಸೀನಿಯರ್ ಸಿಟಿಸನ್ ಇದ್ದಾರೆ. 210 ಜನ ನೋಂದಾಯಿಸಿದ್ದಾರೆ. ವಾಲಂಟಿಯರ್ ಅವರೆಲ್ಲ ಸೇರಿ 300ಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಸರ್. ಇಲ್ಲ, ನೋಂದಣಿ ಮುಗಿದಿದೆ, ಪ್ರಕ್ರಿಯೆ ಮುಗಿದಿದೆ ಸರ್. ಒಟ್ಟು 300 ಜನ ಬರ್ತಾರೆ ಸರ್. ಒಬ್ಬರು ಎಸ್ಕಾಟ್ ಹಂಗೆಲ್ಲ ಸೇರಿ ಒಟ್ಟು 300 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಇಬ್ಬರು ಚೀಫ್ ಆರ್ಬಿಟರ್ಸ್ ಇದ್ದಾರೆ. ಇದರ ನಿರ್ಣಾಯಕನ ಆರ್ಬಿಟರ್ ಅಂತ ಕರಿತೀವಿ. ಇಬ್ಬರು ಇದ್ದಾರೆ. ಅದ್ರ ಜೊತೆ ನಮ್ಮ ಪಬ್ಲಿಕ್ ಸ್ಕೂಲ್ನ ಎಲ್ಲ ಕೋಚರು ಕೂಡ ಅವ್ರಿಗೆ ಸಹಾಯಕರಾಗಿ ಇರ್ತಾರೆ. 8ನೇ ತಾರೀಕಿನ ಸಂಜೆ ಇದರ ಉದ್ಘಾಟನೆ ಇದೆ ಸರ್. 9, 10, 11ನೇ ತಾರೀಕು 3 ದಿನ ಆಟ ಆಡ್ತಾರೆ. 11ನೇ ತಾರೀಕು ಮಧ್ಯಾಹ್ನ ಮೇಲೆ ಉಪಸಂಹಾರ ಕಾರ್ಯಕ್ರಮ ನಡೀತದೆ. ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗ್ತದೆ. ಇದರಲ್ಲಿ ಟಾಪ್ 25 ಪ್ರೈಸನ್ನು ನಾವು ಕೊಡ್ತೀವಿ. ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಹಾಗೆ ಟಾಪ್ 25ವರೆಗೂ ನಾವು ಬಹುಮಾನ, ಮೆಡಲ್ ಮತ್ತು ಬಹುಮಾನವನ್ನು ಕೊಡ್ತೀವಿ. ನಗದು ಪುರಸ್ಕಾರ ಪ್ಲಸ್ ಮೆಡಲ್ಲು, ಸರ್ಟಿಫಿಕೇಟ್ಗಳನ್ನ ಕೊಡ್ತೀವಿ. ಅಂಧರು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ನಾವು ಇದನ್ನು ಕಾರ್ಯಕ್ರಮನೂ ಕೂಡ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ದವ್ರ ಜೊತೆನೇ ಕೊಲಬ್ರೇಷನ್ ಮಾಡ್ತಿರೋದು. ಇಲ್ಲಿ ಯಾರು ಅಸೋಸಿಯೇಷನಲ್ಲಿ ಮೆಂಬರ್ ಆಗಿರ್ತಾರೆ ರೇಟಿಂಗ್ ಟೂರ್ನಮೆಂಟಲ್ಲಿ ಅವ್ರು ಮಾತ್ರ ಆಡ್ಬೋದು. ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ ಸರ್. ಆದರೆ ಅಂಡರ್ 1800 ಅದರಿಂದ ಪಾಯಿಂಟ್ಸ್ ಇರ್ತದೆ. 1800 ಬಿಲೋ, 1800 ಎಬೋ ಇದ್ದವರಿಗೆ ಇದರಲ್ಲಿ ಅವಕಾಶ ಇಲ್ಲ. ನನ್ನ ಹೆಸರು ಕುಪೇಂದ್ರ ಅಂತ. ನಾನಿಲ್ಲಿ ಇದು ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೋರ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your